ನೋಡ್ತಾ ಇದ್ದೀರಾ. ಒಂದು ಎರ ಇತ್ತು, ಅದನ್ನ ಬ್ರೇಕ್ ಮಾಡಿದ ಮುಂಗಾರು ಮಳೆ. ಸೊ ಸೇಮ್ ಮುಂಗಾರು ಮಳೆಯಲ್ಲಿರೋ ಎಲಿಮೆಂಟ್ಸ್ ಇದೆ, ಲೈಕ್ ನೇಚರ್ ಆಗಿರ್ಬೋದು, ಆ ಮದುವೆ ಮತ್ತು ಲವ್. ಇನ್ನೊಂದು ಎಕ್ಸ್ಟ್ರಾ ಎಲಿಮೆಂಟ್ ಇದೆ, ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ. ಸೊ ಇನ್ನೊಂದು ಮುಂಗಾರು ಮಳೆ ನೋಡ್ದಂಗಾಯಿತು. ಆ್ಯಂಡ್ ಮನೋಮೂರ್ತಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಂದರೆ ನಿಮ್ಮ ಆ ನೇಚರ್ಗೂ ಅವರ ಮ್ಯೂಸಿಕ್ ಡೈರೆಕ್ಷನ್ಗೂ ಒಂಥರ ಒಳ್ಳೆ ಕಾಂಬೋ. ಪೂರಿ ಸಾಗು ಹೇಗೆ ಅದು ಒಳ್ಳೆ ಕಾಂಬಿನೇಷನ್, ಅಥವಾ ಇಡ್ಲಿ ಚಟ್ನಿ ಹೇಗೆ ಒಳ್ಳೆ ಕಾಂಬಿನೇಷನ್, ಹಾಗೆ ನೇಚರ್ ಮತ್ತು ಮನೋಮೂರ್ತಿ ಅವರ ಸಂಗೀತ ಒಳ್ಳೆ ಕಾಂಬಿನೇಷನ್. ಸೊ ಮತ್ತೊಂದು ಮುಂಗಾರು ಮಳೆ ನೋಡ್ದಂಗಾಯಿತು. ಈಗ ಬರುತ್ತೆ ಸಿನಿಮಾಗಳು ಲೈಕ್ ಬೇರೆ ಬೇರೆ ಥ್ರೆಡ್ಡಲ್ಲಿ ಬರುತ್ತೆ, ಬಟ್ ಈಗಿನ ಪ್ರಣಯ ಹಕ್ಕಿಗಳಿಗೆ ಪ್ರಣಯ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಕೂಡ ಕಂಪ್ಲೀಟಾಗಿ ಕೂತ್ಕೊಂಡು ನೋಡ್ಬೋದು. ಆರ್ಟಿಸ್ಟ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮಿಂಗ್ ಆಗಿರ್ಬೋದು, ಡೈರೆಕ್ಟರ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಮತ್ತೊಂದು ಮುಂಗಾರು ಮಳೆ ನೋಡಿದಷ್ಟೇ ಫೀಲ್ ಆಯಿತು. ಆ್ಯಂಡ್ ನೇಚರು ತುಂಬಾ ಮುದ ನೀಡುತ್ತೆ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೇಚರ್ ಕೂಡ. ಆ್ಯಂಡ್ ಎಲ್ಲ ಸೀನ್ಸು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನನಗೆ ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಬಿಕಾಸ್ ಹೀರೋಗಿಂತ ಚೆನ್ನಾಗಿ ಕಾಣಿಸ್ತಾರೆ ಫ್ರೇಮಲ್ಲಿ, ಆ್ಯಂಡ್ ನ್ಯಾಚುರಲ್ ಆಗಿದೆ. ಆ್ಯಂಡ್ ಹೀರೋಯಿನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ಆ್ಯಕ್ಟಿವ್ ಇದ್ದಾರೆ. ಆ್ಯಂಡ್ ಒಳ್ಳೆ ಫ್ಯೂಚರ್, ಆಲ್ ದ ಬೆಸ್ಟ್ ಟು ಹರ್. ಈವನ್ ಅವ್ರು ತುಂಬ ಡೆಡಿಕೇಟೆಡ್ ಆಗಿದ್ದರಂತೆ ಶೂಟಿಂಗ್ ಟೈಮಲ್ಲೂ ಕೂಡ. ಆ್ಯಂಡ್ ದತ್ತಣ್ಣನ ಬಗ್ಗೆ ಹೇಳಬೇಕು, ಡೈರೆಕ್ಟರ್ ದತ್ತಾತ್ರೇಯ ಅವರು ಸುಮಾರು ದಿನಗಳ ಕನಸು. ಈ ಒಂದು ಕಥೆಗಳ ಬಗ್ಗೆ ನಾವು ಎಷ್ಟೊಂದು ವರ್ಷದ ಮುಂಚೆನೇ ಮಾತಾಡಿದ್ವಿ. ಇವಾಗ ಅದನ್ನು ಆನ್ ಸ್ಕ್ರೀನ್ ನೋಡೋ ಥರ ಆಯಿತು. ಆ್ಯಂಡ್ ದತ್ತಾತ್ರೇಯ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮುಂದಕ್ಕೆ ಬರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.